ಬೇಸಿಕಲಿ ಮಾನ್ವಿತ ಜರ್ನಲಿಸಮ್ ಮಾಡಿರೋದು ಅಂತ ಕೇಳಿದ್ದೀನಿ. ಜರ್ನಲಿಸಮ್ಮಿಂದ ಸಿನಿಮಾ ರಂಗ ಅದು ಹೇಗೆ, ಅದು ಕನೆಕ್ಟ್ ಆಗಿದ್ದು ಹೇಗೆ? RJ ಆಗಿದ್ರಿ, ರೇಡಿಯೋ ಸ್ಟೇಷನ್ ವರ್ಕ್ ಮಾಡಿದ್ದೀರಿ. ಸಾಮಾನ್ಯವಾಗಿ ಜರ್ನಲಿಸಮ್ ಮಾಡಿದ ತಕ್ಷಣ ಚಾನಲ್, ನ್ಯೂಸ್ ಪೇಪರ್ ಅಥವಾ ರೇಡಿಯೋ ಈ ಕಡೆ ಹೋದ್ ಮನಸ್ಸಿರುತ್ತೆ. ಆಲ್ ಆಫ್ ಸಡನ್ ಟರ್ನ್ ತಗೊಂಡಿದ್ದೆಲ್ಲಿ ಅಂತ? ನನಗೆ ಚಿಕ್ಕ ವಯಸ್ಸಿಂದನೂ ಒಂದೇನಂತ ಹೇಳಿದ್ರೆ ಸಿನಿಮಾ ಒಂದು ಎಕ್ಸ್ಪೋಜರ್ ಬೇಗ ಸಿಕ್ಬಿಡ್ತು. ಯಾಕೆಂದರೆ ನಾನು ಕಳ್ಸೋದಲ್ಲಿ ಇದ್ದಿದ್ದರಿಂದ ನಮ್ಮ ಮನೆ ಎದುರುಗಡೆನೆ ಒಂದು ಸಿನಿಮಾ ಥಿಯೇಟರ್ ಇತ್ತು. ಆ್ಯಂಡ್ ನಾನು ಹೈಪರ್ ಆ್ಯಕ್ಟಿವ್ ಕಿಡ್ಡು, ನಿಮ್ಮ ಮಗನ ಥರನೇ ಬಿಟ್ಟು. ಸೊ ನನ್ನ ಸ್ಪೀಡ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನನ್ನನ್ನು ನಮ್ಮ ತಾಯಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ನನ್ನ ಇನ್ವಾಲ್ವ್ ಮಾಡ್ತಾಯಿದ್ರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹೊರನಾಡಿಗೆ ವೀಣೆ ಕಲಿಸ್ತಾಯಿದ್ರು, ಸೌಂದರ್ಯ ಲಹರಿ ಕಲಿಸ್ತಾಯಿದ್ರು. ಅಲ್ಲಿ ಕಂಪ್ಯೂಟರ್ ಕ್ಲಾಸಸ್ಸು, ಮತ್ತೊಂದು ನಿಮಿಷ ನನಗೆ ಇರಕ್ಕೆ ಬಿಡ್ತಾ ಇರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಅವರು ನಮ್ಮ ತಾಯಿ ಟೈಲರಿಂಗ್ ಟೀಚರ್ ಆಗಿದ್ರು. ಆ್ಯಂಡ್ ತುಂಬ ಕಡೆ ಅವರು ಟೈಲರಿಂಗ್ ಕ್ಲಾಸಸ್ ಮಾಡ್ತಾಯಿದ್ರು. ಎಷ್ಟೋ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೆ ನಮ್ಮ ತಾಯಿ ಟೈಲರಿಂಗ್ ಕಲಿಸ್ತಾಯಿದ್ರು. ಅದಾದ್ಮೇಲೆ ನಮ್ಮ ಮನೆಯಲ್ಲಿ ದಿನನಿತ್ಯ ಎಷ್ಟೋ ಹೆಣ್ಮಕ್ಳು ಟೈಲರಿಂಗ್ ಕಲಿಯಕ್ಕೆ ಬರ್ತಾಯಿದ್ರು. ಸೊ ನಮ್ಮ ತಾಯಿ ಅದ್ರಲ್ಲಿ ಬ್ಯುಸಿ ಆಗಿರ್ತಾಯಿದ್ರು. ನಮ್ಮ ತಂದೆ ಈ ಕಡೆ ನಮ್ದೊಂದು ಚಿಕ್ಕ ಎಸ್ಟೇಟ್ ಥರದ್ದು ಒಂದಿತ್ತು, ಕಾಫಿ ಎಸ್ಟೇಟ್ ಅದು ಇದು. ಸೊ ಅದನ್ನು ನೋಡ್ಕೊಳ್ಳೋರು, ಅದ್ರ ಜೊತೆಗೆ ಬ್ಯಾಂಕಿಗೆ ಹೋಗೋರು. ದೊಡ್ಡಪ್ಪನ ಮನೇಲಿ ಬಿಡ್ತಾಯಿದ್ರು. ಸೊ ಎದುರುಗಡೆ ಥಿಯೇಟರ್ ಇದ್ದಿದ್ದರಿಂದ ಅಲ್ಲಿ ನಾನು ಕಾಟ ತಡ್ಕೊಳಕ್ಕಾಗದೆ ಥಿಯೇಟ್ರಲ್ಲಿ ಬಿಟ್ಬಿಡೋರು ನನ್ನ. ಸೊ ನಾನು ತುಂಬ ಮುದ್ದಾದ ಮಗು. ನನ್ನ ಕ್ಯೂಟ್ನೆಸ್ ನೀವು ಈಗ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ನಾನು ಈಗಲೇ ಎಷ್ಟು ಕ್ಯೂಟ್ ಆಗಿದ್ದೀನಿ ಅಂದರೆ ಮಗು ಇದ್ದಾಗ ಎಷ್ಟು ಕ್ಯೂಟ್ ಆಗಿದ್ದೆ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಬಟ್ ಐ ವಾಸ್ ಅ ವೆರಿ ಕ್ಯೂಟ್ ಕಿಡ್. ನನ್ನನ್ನು ಏನು ಮಾಡೋರು ಅಂತ ಹೇಳಿದ್ರೆ ಎಲ್ಲ ಮುದ್ದು ಮಾಡೋದು, ಅಂದರೆ ಇದು ಏನೋ ಚಿಕ್ ಸ್ಪೂಲ್ ಮಾಡೋದು, ಈ ಥರದ್ದೆಲ್ಲ ಮಾಡಿದಾಗ ಥಿಯೇಟರ್ ಓನರು ಅಂದರೆ ಕಾಮತ್ರ ಮನೆ ಹುಡುಗಿ ಈ ಥರದ್ದೆಲ್ಲ ಇಲ್ಲಿ ಕೂರಿಸಿ ಆ ಹುಡುಗಿಗೆ ಸಿನಿಮಾ ತೋರಿಸೋದು ಎಷ್ಟು ಸರಿ ಅನ್ನೋ ಥರ. ನಮ್ಮ ತಾಯಿಗೆ ಎಷ್ಟೊತ್ತು ಬಾರಿ ಗೊತ್ತೇ ಇರ್ತಿರ್ಲಿಲ್ಲ ನಂಗೆ ಸಿನಿಮಾ ನೋಡೋಕೆ ಕೂರಿಸ್ಬಿಟ್ಟಿದ್ದಾರೆ ಅಂತ. ಸೊ ಥಿಯೇಟ್ರ್ ಓನರ್ ಅಂಕಲ್, ಶಬೀರ್ ಅಂಕಲ್ ಅಂತ, ಐ ವಿಲ್ ಆಲ್ವೇಸ್ ರಿಮೆಂಬರ್ ಹಿಮ್. ನಂದು ಎಷ್ಟೋ ಸ್ಪೀಚಸಲ್ಲಿ ಅವ್ರನ್ನ ಮೆನ್ಷನ್ ಮಾಡಿದ್ದೀನಿ. ಅವ್ರಿಗೆ ನಾನು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರು ನೋಡಿದೆ ಯಾವ ಕಾಲ ಆಯಿತೋ ಗೊತ್ತಿಲ್ಲ. ಅವ್ರ ಹೆಸರು ಮಾತ್ರ ನನಗೆ ಚೆನ್ನಾಗಿ ನೆನಪಿದೆ, ಮುಖ ಪರಿಚಯ ನೆನಪಿದೆ. ನಾನು ಎತ್ಕೊಂಡು ಹೋಗಿ ಪ್ರೊಜೆಕ್ಟರ್ ರೂಮಲ್ಲಿ ಕೂರಿಸ್ಬಿಡೋರು. ಅಲ್ಲಿಂದ ಸಿನಿಮಾ ನೋಡು, ಇವ್ರಗಳ ಜೊತೆ ಎಲ್ಲ ನೋಡೋದು ಬೇಡ ನೀನು ಅಂತ. ಬಿಕಾಸ್ ಕಂಪ್ಲೀಟ್ ಮಾಸ್ ಕ್ರೌಡ್ ಇರ್ತಾ ಇತ್ತು, ಮುದ್ದು ಮಗುವಲ್ಲ ನಾನು. ಸೊ ಪ್ರೊಜೆಕ್ಟರ್ ರೂಮಲ್ಲಿ ಕೂತಾಗ ಅಲ್ಲಿ ಬೇರೆ ಥರ ತರಲೆ ನಂದು. ಸೊ ಆವಾಗೆಲ್ಲ ಅನಲಾಗ್ ಫಿಲ್ಮ್ ಮೇಕಿಂಗ್, ಡಿಜಿಟಲ್ ಎಲ್ಲ ಈಗ ಬಂದಿರೋದು, ದೊಡ್ಡ ದೊಡ್ಡ ರೀಲ್ಗಳು ಇರೋದು. ಸೊ ಪೆಟ್ಟಿಗೆ, ಸೊ ಅದ್ರಲ್ಲಿ ಆಲ್ರೆಡಿ ಸಿನಿಮಾ ಯಾವುದು ಅಲ್ಲಿ ಇಟ್ಟಿರ್ತಾರೆ ಅದರದ್ದು ಕೆಲವು ರೀಲ್ಸ್ಗಳನ್ನೆಲ್ಲ ಕಟ್ ಮಾಡೋದು, ಅದನ್ನೆಲ್ಲ ಮನೆಗೆ ತೊಗೊಂಬರೋದು. ನಮ್ಮದು ದೊಡ್ಡಪ್ಪಂದು ಪಂಚೆನೆಲ್ಲ, ವೈಟ್ ಪಂಚೆನೆಲ್ಲ ನೇತಾಕಿ ಅದನ್ನ ಸ್ಕ್ರೀನ್ ಮಾಡಿಬಿಡೋದು. ಅದಾದಮೇಲೆ ಬಲ್ಬ್ಗಳನ್ನೆಲ್ಲ ಕನೆಕ್ಟ್ ಮಾಡಿ ಆ ಪ್ರೊಜೆಕ್ಟರ್ ಥರ, ಅಲ್ಲಿ ಅದು ಹೆಂಗೆ ಪ್ರೊಜೆಕ್ಟರ್ ನೋಡಿದ್ದೀನಿ ಸಿನಿಮಾ ಥಿಯೇಟ್ರಲ್ಲಿ, ಅದೇ ಥರದ್ದು ಒಂದು ಪ್ರೊಜೆಕ್ಟರ್ ನಾನು ಮನೆಯಲ್ಲೇ ಒಂದು ಮಾಡೋ ಥರ ದೊಡ್ಡ ಪ್ರಯತ್ನ ಮಾಡೋದು. ಸೊ ಈ ಥರ ತೆರೆ ಹಿಂದೆ ನನಗೆ ತುಂಬ ಎಕ್ಸ್ಪೋಜರ್ಗಳು ಚಿಕ್ಕ ವಯಸ್ಸಲ್ಲೇ. ಅದಾದಮೇಲೆ ತುಂಬ ಸಿನಿಮಾಗಳು ಶೂಟ್ ನಡೀತಾ ಇತ್ತು. ರಮೇಶ್ ಅರವಿಂದ್ ಸರ್ ಅವ್ರದ್ದು, ಅನಂತ್ ನಾಗ್ ಸರ್ ಅವ್ರದ್ದು, ಯೋಗರಾಜ್ ಭಟ್ರದ್ದು, ಅವಾಗೆಲ್ಲ ಗಾಳಿಪಟ ಅದು ಇದು ತುಂಬ ಸಿನಿಮಾಗಳು. ನಾನು ಸ್ಕೂಲ್ ಬಂಕ್ ಮಾಡಿಬಿಟ್ಟು ಹೋಗ್ಬಿಡೋದು, ಶೂಟಿಂಗ್ ನೋಡೋಕೆ ಹೋಗೋದು. ಸೊ ಈ ಥರದ್ದೆಲ್ಲ ಹೆವಿ. ಅಂದರೆ ಏನು ಮಾಡ್ತಿದ್ದಾರೆ ಇವರೆಲ್ಲ ಕ್ರೂ ಮೆಂಬರ್ಸಲ್ಲಿ, ಯಾಕೆ ಇಷ್ಟು ಜನ ಇದ್ದಾರೆ, ಯಾಕೆ ಈ ಥರ ಲೈಟ್ ಇಡ್ತಾ ಇದ್ದಾರೆ, ಯಾಕೆ ಹಿಂಗೆ, ಅಂದರೆ ಆ್ಯಕ್ಟರ್ಸ್ಗಳ ಹತ್ರ ಒಂದೇ ಒಂದು ಶಾರ್ಟ್ನ 20 ಸತಿ ಮಾಡಿಸ್ತಾ ಇದ್ದಾರಲ್ಲ, ಏನಕ್ಕೆ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಮತ್ತೆ ಏನಕ್ಕೆ ಮಾಡಿಸ್ತಾ ಇದ್ದಾರೆ, ರೀಟೇಕ್ ಅಂದರೆ ಏನು, ಸಿನಿಮಾ ಅಂದರೆ ಏನು, ಕಂಟಿನ್ಯೂಟಿ ಅಂದರೆ ಏನು. ಸೊ ಈ ಥರದ್ದು ಒಂದು. ಅದಾದಮೇಲೆ ಕೂತ್ಕೊಂಡು ಸಿನಿಮಾ ಪ್ರಾಸೆಸ್ ಬಗ್ಗೆ ಕೇಳೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಬುದ್ಧಿ ಬಂದ ಮೇಲೆ, ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಈ ಥರದ್ದೆಲ್ಲ ಇದ್ದಾಗ ನಿರ್ದೇಶಕರೆಲ್ಲ ಬಂದಾಗ ಅವರು ಎಲ್ಲಿ ಉಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದು. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಅನಂತ್ ಸರ್ನ ತುಂಬ ಅವ್ರ ಜೊತೆ ಒಂದು ಒಡನಾಟ ಆವಾಗಲೇ. ಅಂದರೆ ಕೊಂಕಣಿ, ನಾನು ಕೊಂಕಣಿ ಮಾತಾಡೋದು, ಅವರು ಕೊಂಕಣಿ ಮಾತಾಡೋದು. ಇದೇ ಟೈಮಲ್ಲಿ ಇದೇ ಚೇರಲ್ಲಿ ಅನಂತ್ ಸರ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋದೇ ತಪ್ಪು ಹಾಗಾದ್ರೆ. ಬಟ್ ದೆನ್ ಇಟ್ಸ್ ಅ ಕಂಫರ್ಟ್ ಝೋನ್ ಅಷ್ಟೇ. ಅದು ಹೆಣ್ಮಕ್ಳಿಗೆ ಅದೊಂದು ಜೆಸ್ಚರು. ಸೊ ಅದನ್ನು ತಪ್ಪು ಅಂತ ಅನ್ಕೊಂಡ್ಬಿಡ್ತಾರೆ ಎಷ್ಟೊಂದು ಜನ. ಬಟ್ ಅನಂತ್ ಸರ್, ನಮ್ಮ ತಂದೆ ನನ್ನನ್ನು ಅನಂತ್ ಸರ್ ಮೀಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗೋರು. ಸೊ ಆವಾಗ ಕೂತ್ಕೊಂಡು ಕೇಳ್ತಾ ಇದ್ದೆ ನಾನು ಅವ್ರಿಗೆ. 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗಿ ಅಂದರೆ ಈಗಿನ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳದ್ದು ಎಕ್ಸ್ಪೋಜರೇ ಬೇರೆ. ಇಂಟರ್ನೆಟ್ಟು ಅದು ಇದು ಎಲ್ಲ ನೋಡಿಕೊಂಡು ಎಷ್ಟೋ ಅಪ್ಡೇಟ್ ಆಗಿದ್ದಾರೆ. ಬಟ್ ಆಗಿನ ಕಾಲಘಟ್ಟದಲ್ಲಿ ಅಂದರೆ ಐ ಆಮ್ 90s ಕಿಡ್, ರೈಟ್? ಸೊ ಆವಾಗಲೇ ಅವರಿಗೆ ನಾನು ಕೇಳ್ತಾ ಇದ್ದೆ, ಸಿನಿಮಾ ಹೆಂಗೆ ಕತೆ ಬರೆಯೋದು. ಅವಾಗ ಅವರು ಪ್ರೀ ಪ್ರೊಡಕ್ಷನ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ರು. ಅದು ತಲೆ ಕೆಡ್ಸ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂದರೆ ಏನು ಅನ್ನೋ ಥರದಲ್ಲೆಲ್ಲ. ಅದಾದಮೇಲೆ ಸಿಗ್ದವರಿಗೆಲ್ಲ ಕೇಳೋದು. ಆಮೇಲೆ ನನಗೆ ಬೆಂಗಳೂರಿನಲ್ಲಿ, ನಮ್ಮ ಅಜ್ಜಿ ಬೆಂಗಳೂರಲ್ಲಿ, ನಮ್ಮ ತಾಯಿ ಬೆಂಗಳೂರಲ್ಲಿ ಇದ್ದಿದ್ದು, ನಮ್ಮ ತಾಯಿಯ ಅಕ್ಕ ಬೆಂಗಳೂರಲ್ಲಿ ಇದ್ದಿದ್ದು. ಸೊ ನಮ್ಗೆ ಏಪ್ರಿಲ್ ಮೇ ಅಕ್ಟೋಬರ್ ಹಾಲಿಡೇಸಲ್ಲೆಲ್ಲ ಬೆಂಗಳೂರು ಕಳಿಸೋದು. ಆ್ಯಂಡ್ ಅಕ್ಕನ ಮನೇಲಿ ಕಂಪ್ಯೂಟರ್ ಇರ್ತಾ ಇತ್ತು. ಸೊ ಅಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಇರ್ತು. ಸೊ ಅಲ್ಲಿ ಕೂತ್ಕೊಂಡೆಲ್ಲ ನೋಡೋದು ಪ್ರೀ ಪ್ರೊಡಕ್ಷನ್ ಅಂದರೆ ಏನು, ಸ್ಟೋರಿ ಬೋರ್ಡ್ ಅಂದರೆ ಏನು,
ಎಲ್ಲೆಲ್ಲಿ ಹೋಗ್ತಾ ಇದೆ ಟೆಕ್ನಾಲಜಿ, ಆನಿಮೇಷನ್ ಸಿನಿಮಾಗಳು ನೋಡೋ ಹುಚ್ಚು, ಆ ಥರದ್ದು ಒಂದು ಎಕ್ಸ್ಪೋಜರ್. ಬಟ್ ಅದು ಸಿನಿಮಾ ಮೇಕಿಂಗಿಂದ ಕ್ಯಾಮ್ರಾ ಹಿಂದೆ ಇರಬೇಕಾಗಿತ್ತು, ಕ್ಯಾಮ್ರಾ ಮುಂದೆ ಬಂದ್ರಿ,